ನೋಡಿ, ಈ ರಾಷ್ಟ್ರದಲ್ಲಿ ಇರುವಂತಹ ಒಬ್ಬ ಅಗ್ರಗಣ್ಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದಂತ ವೇದಿಕೆಯನ್ನ ಜಾಗವನ್ನ ಶುದ್ಧೀಕರಿಸುವಂತ ಹೀನ ಮನಸ್ಥಿತಿಗೆ ಇವತ್ತು ಸಂಘ ಪರಿವಾರ ಮತ್ತು ಬಿಜೆಪಿಯ ಸಂಸ್ಥೆಗಳು ಇಳಿದಿದಾವಂತಂದ್ರೆ ಇಡೀ ಭಾರತಕ್ಕೆ ಮಾಡಿದಂತಹ ಅವಮಾನ ಇದೆ. ಇಡೀ ಕರ್ನಾಟಕದ ಜನತೆಗೆ ಮಾಡಿದಂತಹ ಅವಮಾನ ಇದೆ. ಈ ನೆಲದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಮಾಡಿದಂತಹ ಅಪಚಾರ ಇದೆ. ಇಷ್ಟೊಂದು ಹೀನ ಕೃತ್ಯವನ್ನು ಮಾಡಿರುವಂತಹ ಈ ಸಂಘ ಪರಿವಾರದ ಶ್ರೀರಾಮ ಸೇನೆಯ ಕಿಡಿಗಡಿಗಳ ಮೇಲೆ ಸ್ವಯಂ ಪ್ರೇರಿತ ದೂರವನ್ನು ದಾಖಲಿಸಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಇಷ್ಟು ಜೈಲಿಗೆ ಹಾಕ್ಬೇಕಾಗಿತ್ತು. ಆದ್ರೆ ದುರಂತ ಅಂದ್ರೆ ಅಲ್ಲಿಯ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಸಂಪೂರ್ಣವಾಗಿ ಮೌನ ಇರೋದ್ರ ಮುಖಾಂತರ ಈ ಕಿಡಿಗೇಡಿಗಳಿಗೆ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದೆ. ಈ ಘಟನೆ ಕುರಿತಂತೆ ಕೇಂದ್ರದ ಗೃಹ ಸಚಿವರಾಗ್ಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗ್ಲಿ ಪೀಠಿಕನದ ಇವತ್ತು ಮೌನವಾಗಿದ್ದಾರೆ. ಇವರ ಮೌನವೂ ಕೂಡ ಈ ಕಿಡಿಗೇಡಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಘಟ್ಟ ಇದೆಯಲ್ಲ, ಇಡೀ ಜಗತ್ತಿನ ಎದುರುಗಡೆ ಭಾರತೀಯರು ತಲೆ ತಗ್ಗಿಸುವಂತ ರೀತಿಯ ಘಟ್ಟ ಇದೆ. ಜಾತಿಯ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಹೀಯಾಳಿಸಿ ಅವಮಾನ ಮಾಡಿ ಆತನಿಗೆ ಈ ರೀತಿಯ ಒಂದು ಶುದ್ಧೀಕರಣದ ಹೆಸರಿನಲ್ಲಿ ತಾರತಮ್ಯವಾದ ಆಚರಣೆಯನ್ನ ಜೀವಂತಿರುವಂತಹ ಪದ್ಧತಿ ಇದೆಯಲ್ಲ, ಇದು ನಮಗೆಲ್ಲರಿಗೂ ಕೂಡ ನಾಚಿಕೆ ತರುವಂತಹ, ಈ ದೇಶದ ಜನತೆ ಎಲ್ಲ ಪ್ರಶ್ನೆ ಮಾಡಬೇಕಾಗಿರುವಂತಹ ಘಟನೆ ಇದೆ. ಹಾಗಾಗಿ ತಕ್ಷಣದಲ್ಲಿ ಈ ಕಿಡಿಗೇಡಿಗಳನ್ನ ಬಂಧಿಸಿ ಅವರನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಈ ಕಿಡಿಗೇಡಿ ಸಂಘಟನೆಯನ್ನ ತಕ್ಷಣದಲ್ಲಿ ನಿಷೇಧಿಸಿ ಕಾನೂನಿನ ಚೌಕಟ್ಟಿನೊಳಗಡೆ ಅದಕ್ಕೆ ಕ್ರಮವನ್ನು ತಗೊಳ್ಬೇಕಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆ RSS ಅವರು, ಬಜರಂಗದವರು, ಸಂಘ ಸಂಸ್ಥೆಗಳವರು ಬಹಳಷ್ಟು ಜನ ಏನ್ ಹೇಳ್ತಾ ಇದ್ದಾರೆ, ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಯಾವುದೇ ಕಾರಣಕ್ಕೂ ನಾವು ಅವಮಾನ ಮಾಡಿಲ್ಲ, ಅಲ್ಲಿ ಒಂದು ರಾಜಕಾರಣದ ವಿಷಯ ಬಂದು ಅದನ್ನ ಶುದ್ಧೀಕರಣ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅವರೆಲ್ಲ ನಾನ್ ಸೆನ್ಸ್ಗಳು. ಅವ್ರಿಗೆ ಅವ್ರ ತಲೆಯಲ್ಲಿ ಮಿದುಳಿಲ್ಲ, ಅವ್ರಿಗೆ ಸಣ್ಣ ತುಂಬಿಕೊಂಡಿದ್ದಾರೆ. ಯಾವನಾದ್ರೂ ರಾಜಕೀಯ ಕಾರಣದ ವಿಚಾರಗಳಿಗೆ ವೇದಿಕೆಯನ್ನ ಶುದ್ಧಿ ಮಾಡೋದು, ಪೂಜೆ ಮಾಡೋದನ್ನ, ತೊಳೆಯೋದನ್ನ ಮಾಡೋದು ನೋಡಿದೀವ? ರಾಜಕೀಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದಂತ ಪ್ರತಿ ಮಾತುಗಳಿಗೆ ಇನ್ನೊಂದು ಸಭೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ಲಿ, ಉತ್ತರ ಕೊಡೋದಕ್ಕೆ ಮಾತಾಡೋದಕ್ಕೆ ವಿಚಾರದ ತಾಕತ್ತಿಲ್ಲದೆ ಇರುವಂತವ್ರು ಈ ರೀತಿಯ ಹೀನ ಕೃತ್ಯಗಳನ್ನು ಮಾಡ್ತಾರೆ. ಮಾಡೋ ತಪ್ಪನ್ನ ಮಾಡಿ ಆಮೇಲೆ ಅದನ್ನು ತಪ್ಪಿಸ್ಕೊಳ್ಳೋಕೆ ನಾಟಕದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಕಾನೂನು, ನೆಲದ ಸಂಸ್ಕೃತಿಯ ಬಗ್ಗೆ ಗೌರವ ಮತ್ತು ಹೆಮ್ಮೆ ಯಾವುದೂ ಇಲ್ಲ ಅವರಿಗೆ. ಅಧಿಕಾರ 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 ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ, ಜೀವ ವಿರೋಧಿ RSS ಮತ್ತು ಬಿಜೆಪಿಗೆ ನಿಷೇಧ ಮಾಡಿ ಶ್ರೀರಾಮ ಸೇನೆ ಮಾನವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಜೀವ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಸಂವಿಧಾನ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಇಡೀ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ಚೇತನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದಂತ ಶ್ರೀ ರಾಮಸೇನೆಯನ್ನ ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ಮಾನವ ವಿರೋಧಿ ರಾಮಸೇನೆಯನ್ನ ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ದಲಿತ ವಿರೋಧಿ RSS ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ನಿಷೇಧ ಮಾಡಿ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್. ಓಕೆ, ಎಲ್ಲ ಕೂತ್ಕೊಳ್ಳಿ.